ನೋಡಿ, ಆ್ಯಕ್ಚುಲಿ ಇದು ನೀರು ತುಂಬಿಸ್ತಾ ಇರೋದು ಮಟ್ಪಾಂಡ್ ಮಾಡೋಣ ಅಂದ್ಕೊಂಡೆ ನಾನು ಇವಾಗ ನೀರು ಫುಲ್ ತುಂಬಾಕ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಏನಂದರೆ ಒಂದೇ ದಿವಸಕ್ಕೆ ನೀರು ತುಂಬಲ್ಲ. ಇದು ನೋಡ್ತಿರ್ಬೋದು ನೀವು, ಫುಲ್ಲು ಕೆಳಗಡೆ ನೀರು ಕುಡಿದು ಫುಲ್ಲು ನೀರದು. ಅದಕ್ಕೆ ಯಾವಾಗ ಸಾಕಾಗುತ್ತೆ ಆವಾಗ ಅದು ಮತ್ತೆ ತಿರ್ಗಾ ನೀರು ಕುಡಿಯೋದಿಲ್ಲ. ಆಫ್ಟರು ನೀರು ತುಂಬೋದಕ್ಕೆ ಸ್ಟಾರ್ಟ್ ಆಗೋದು. ಸೊ ಯಾರಾದರೂ ಮಟ್ಪಾಂಡ್ ಮಾಡ್ತಾ ಇರ್ತೀರಲ್ವ, ಅವರು ಯಾವ ಥರ ಅಂದರೆ ಇವಾಗ ಫಸ್ಟು ನೀರು ಬಿಡ್ತಾರೆ. ಸೊ ಇದೇನಪ್ಪ ಕುಡ್ಕೊಂಬಿಡುತ್ತೆ ಅಂದ್ಬಿಟ್ಟು ಒಂದೇ ದಿವ್ಸಕ್ಕೆ ಏನೂ ಡಿಸೈಡ್ ಮಾಡೋಕ್ಕೆ ಹೋಗ್ಬೇಡ್ರಿ. ಆ್ಯಕ್ಚುಲಿ ಒಂದು 2 to 3 ಡೇಸು ನೀರು ಬಿಡ್ರಿ. ನೀರು ಬಿಟ್ಟಾದಮೇಲೆ ಫಸ್ಟು ಇದನ್ನು ನೀರು ಚೆನ್ನಾಗಿ ಕುಡಿಸ್ಬೇಕು. ಮಟ್ಪಾಂಡ್ಗೆ ನೀರು ಕುಡಿದಾದ್ಮೇಲೆ ಆಫ್ಟರ್ ಅದು ನೀರು ಕುಡಿಯೋ ಸ್ಟಾಪ್ ಆಗುತ್ತಲ್ವ, ಆವಾಗ ನಿಮಗೆ ನೀರು ರೈಸ್ ಆಗೋದು ಹೈಟ್ಗೆ, ಮತ್ತು ತಿರ್ಗಿ ನೀರು ಕೂಡ ತುಂಬೋದು. ಮತ್ತು ನಮ್ಮ ಕಡೆ ನಾವೆಲ್ಲ ಏನು ಹೇಳ್ತೀವಿ ಅಂದರೆ, ನೋಡಿ ಅದೊಂಥರ ಗೆರೆ ಕಟ್ಕೊಂಡಿದೆಯಲ್ವ ಅದು. ಸೊ ಅದು ಯಾವ ಥರ ಅಂದರೆ, ಅದು ಕೆನೆ ಕಟ್ಟಿಸ್ಬೇಕು ಪಾಂಡ್ನ ಅಂತಾರೆ. ಕೆಲವೊಂದು ಕಡೆ ಪಾಚಿ ಕಟ್ಕೊಂಡು, ಇವಾಗ ಪಾಚಿ ಕಟ್ಕೊಂಡ್ರೆ ನೀರು ಹೆಂಗೆ ಕದಿಯಲ್ವ ಆ ಕಡೆ ಈ ಕಡೆ, ಆ ಥರ ಪಾಚಿ ಕಟ್ಕೊಂಡ್ರೆ ಪಾಚಿ ಕಟ್ಟಬೇಕು ಫಸ್ಟು, ಆಮೇಲೆ ನೀರು ಕದಿಯೋದಿಲ್ಲ, ಆಮೇಲೆ ನೀರು ನಿಲ್ಲಿಸ್ಬೇಕು ಅಂತ ಅಂತಾರೆ. ಲೈಕ್ ಆ ಥರ ನಾವು ಕೆನೆ ಕಟ್ಟಿಸ್ಬೇಕು ಫಸ್ಟು ಪಾಂಡನ್ನ. ಕೆನೆ ಕಟ್ಟಾದಮೇಲೆ ನೀರು ಆ್ಯಕ್ಚುಲಿ ನಿಂತ್ಕೊಳ್ಳಲ್ವ ಅಂದ್ಬಿಟ್ಟು ನಾವು ಡಿಸೈಡ್ ಮಾಡಬೇಕು. ನಾನು ಸ್ಟಾರ್ಟಿಂಗ್ ನೀರು ಬಿಟ್ಟಾಗ ಎಲ್ಲ ಫುಲ್ ಕುಡ್ಕೊಂಬಿಡ್ತಾಯಿತ್ತು. ಸೊ ಇದೇನಲ್ಪ ಇದು, ನಾನು ಮಟ್ಪಾಂಡ್ ಮಾಡೋಣ ಅಂತ ಅಂದ್ಕೊಂಡೆ, ನೀರು ಫುಲ್ ಕುಡ್ಕೊಂಬಿಡ್ತೈತೆ, ಏನು ಮಾಡೋದು ಅಂತ ನನಗೂ ಕನ್ಫ್ಯೂಸ್ ಆಗಿತ್ತು. ನಾನು ಯೋಚನೆ ಮಾಡಿದೆ, ಒಂದು 6 to 7 ಡೇಸು ನಾವು ಕರೆಕ್ಟಾಗಿ ನೀರು ಚೆನ್ನಾಗಿ ಕುಡಿಸಿ ಆಫ್ಟರು ನಾವು ನೀರನ್ನ ಅದರಲ್ಲಿ ತುಂಬಾಕೋದಕ್ಕೆ, ನೀರು ನಿಲ್ಲಿಸೋದಕ್ಕಾಗೋದು ಅಂತ ನನಗೂ ಐಡಿಯಾ ಬಂತು. ನೋಡೋಣ. ಸ್ವಲ್ಪನೇ ಕೆನೆ ಕಟ್ಕೊತೈತೆ ನೋಡಿ. ಸ್ಲಡ್ಜಿಂಗ್ ಸಿಸ್ಟಮ್ ಒಳಗಡೆ ಇರೋ ಪೈಪು ನೋಡೋಣ. ನಾನು ನೀರೆಲ್ಲ ತುಂಬಾಕ್ತಾಯಿದ್ದೀನಿ. ಆ್ಯಕ್ಚುಲಿ ನಮ್ಮೂರ ಕಡೆ ಜಾಸ್ತಿ ಕರೆಂಟ್ ಇರೋಲ್ಲ. 2 or 2 ರಿಂದ 3 ಅವರ್ ಅಷ್ಟೇ ಕರೆಂಟ್ ಕೊಡೋದು. ಅದು ಅಷ್ಟರಲ್ಲೇ ನೀರು ತುಂಬೋದು. ನೋಡಿ ಮೇಲ್ಗಡೆ ಅಲ್ಲಿ ಗ್ಯಾಪ್ ಕಾಣಿಸ್ತಿದೆ, ಅಲ್ಲಿವರೆಗೂ ನೀರು ತುಂಬಿತ್ತು. ಇವಾಗ ಫುಲ್ಲು ಕುಡ್ದೈತೆ ನೀರು. ನಾಳೆಯಿಂದ ನೀರು ತುಂಬಾಕನಂತ ಅಂದ್ಕೊಂಡಿದ್ದೀವಿ. ನೋಡೋಣ ಯಾವ ಥರ. ಮತ್ತು ತಿರ್ಗಿ ಬರೀ ಕೆಳಗಡೆ ಮಾತ್ರ ನೀರು ಕುಡಿಯೋದಲ್ಲ, ಇದು ಆ್ಯಕ್ಚುಲಿ ಹೊಟ್ಟೆ ಇದೆಯಲ್ವ, ಅದು ಸೈಡ್ ಭಾಗನೂ ಕೂಡ ಚೆನ್ನಾಗಿ ನೀರು ಕುಡಿಬೇಕು. ಸೈಡ್ ಭಾಗನೂ ಕೂಡ ಚೆನ್ನಾಗಿ ನೀರು ಕುಡಿದಾದ್ಮೇಲೆ ನೀರು ನಿಲ್ಲೋದಕ್ಕೆ ಸ್ಟಾರ್ಟ್ ಆಗೋದು. ಅಲ್ಲಿವರೆಗೂ ನೀರು ನಿಲ್ಲಲ್ಲ. ಮತ್ತು ಇನ್ನೊಂದೇನೆಂದರೆ, ನೀವು ಮಟ್ಪಾಂಡು ಮಾಡಬೇಕಾದ್ರೇ ಡಿಸೈಡ್ ಮಾಡ್ಕೊಳ್ಳಿ ಯಾವ ಥರ. ಮಟ್ಪಾಂಡು ಆ್ಯಕ್ಚುಲಿ ಜರಿ ಮಣ್ಣು ಅಂತಾರೆ, ಮತ್ತು ಕರ್ಲು ಮಣ್ಣು ಅಂತಾರೆ. ಕರ್ಲು ಮಣ್ಣಲ್ಲಿ, ಜರಿ ಮಣ್ಣಲ್ಲಿ, ಮತ್ತು ತಿರ್ಗಾ ಇದು 2 ಮಣ್ಣಲ್ಲಿ ನೀವು ಡೈರೆಕ್ಟ್ ಮಟ್ಪಾಂಡ್ ಮಾಡ್ಬೋದು. ಸೊ ನಿಮ್ಮದು ಭೂಮಿ ಜರಿ ಮಣ್ಣು ಕಡೆಯೂ ಇಲ್ಲ, ಕರ್ಲು ಮಣ್ಣು ಕಡೆಯೂ ಇಲ್ಲ ಅಂತಂದರೆ, ಸೊ ನೀವು 100% ಟಾರ್ಪಲಿನ್ ಹಾಕಿ ಮಾಡಬೇಕು. ಯಾವುದು ಮರಳು ಭೂಮಿನಲ್ಲಿ ಮಟ್ಪಾಂಡ್ ಮಾಡೋಕ್ಕಾಗಲ್ಲ. ಮತ್ತು ತಿರ್ಗಾ ಸ್ವಲ್ಪ ಕೆಮ್ಮಣ್ಣು ಜಾಸ್ತಿ ಇತ್ತು ಅಂದರೆ, ನೋಡಿ ಇಲ್ಲೂ ಕೂಡ ನಮ್ಮದು ಹೆಂಗಿದೆ ಅಂದರೆ ಪಾಂಡು, ಹಾಫು ಕೆಮ್ಮಣ್ಣು ಐತೆ ಈ ಕಡೆಗೆ, ಹಾಫು ಜರಿ ಮಣ್ಣು ಐತೆ ಅಂದರೆ ಕರ್ಲು ಮಣ್ಣು. ನಾನು ಆ ಬೇಸುಡ್ ಮೇಲೆ ಇದು ಮೇ ಬಿ ನಾನು ಮಟ್ಪಾಂಡೆ ಮಾಡ್ಬೋದು ಅಂತ ನೀರು ತುಂಬಾಕ್ತಾ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು. ಸೊ ಮಾಡಬೇಕಾದ್ರೆ ಏನಾದರೂ ಮರಳು ಇರೋ ಭೂಮಿನಲ್ಲಿ ನೀವು ಪಾಂಡ್ ಮಾಡಿದ್ರೆ 100% ಟಾರ್ಪಲಿನ್ ಹಾಕಲೇಬೇಕು. ಮತ್ತು ನಿಮ್ಮ ಪಾಂಡ್ ಮಾಡ್ತೀರಲ್ವ, ಪಾಂಡ್ ಮಾಡ್ಬೇಕಾದ್ರೆ ಅಕ್ಕಪಕ್ಕ ಯಾವುದಾದ್ರು ಹಳ್ಳ ಇತ್ತು, ತಗ್ಗಿನ ಪ್ರದೇಶ ಇತ್ತು, ಮತ್ತು ತಿರ್ಗಾ ನೀವು ಪಾಂಡನ್ನ ಹೈಟು ಇರೋ ಜಾಗದಲ್ಲಿ ನೀವು ಪಾಂಡ್ ಮಾಡಿದ್ದೀರಾ ಅಂದರೆ, ಸೊ 100% ನೀರನ್ನ ಎಳ್ದಾಕ್ಬಿಡುತ್ತೆ. ಅಂಥ ಕಡೆಯೂ ಕೂಡ ನೀವು ಚೆಕ್ ಮಾಡೋದಕ್ಕೆ ಹೋಗಬೇಡ್ರಿ. ಸೊ ಆಲ್ಮೋಸ್ಟು ನೀವು ಟಾರ್ಪಲಿನ್ ಪಾಂಡ್ ಮಾಡೋದೇ ಬೆಸ್ಟು ನನ್ನ ಪ್ರಕಾರ. ನೋಡಿ ಈ ಥರ ಇದೆ ಪಾಂಡ್ ಇವಾಗ. ಸೊ ಫುಲ್ಲು ನೀರು ತುಂಬಾಕಿ ನೀರು ನಿಲ್ಲಿಸ್ಬೇಕು. ನೋಡೋಣ. ನಾನು ಮಟ್ಪಾಂಡ್ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೀನಿ. ಏನಾದರೂ ಮಟ್ಪಾಂಡು ಇದು ನೀರು ಕುಡ್ಕೊಂಬಿಡ್ತಾಯಿದೆ, ನೀರು ನಿಲ್ತಿಲ್ಲ ಅಂತ ಬಂದರೆ ನಾನು ಟಾರ್ಪಲಿನ್ ಹಾಕಬೇಕಾಗುತ್ತೆ. ನೋಡೋಣ ಹೇಗಾಗುತ್ತೆ ಅಂದ್ಬಿಟ್ಟು.